ಸಿದ್ದರಾಮಯ್ಯ ಗಮನಕ್ಕೆ ಬಂದೇ ಹಗರಣ ನಡೆದಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ. ಮುಡಾ ಹಗರಣದಲ್ಲಿ ಸಿಎಂ ನೇರವಾಗಿ ಭಾಗಿಯಾಗಿದ್ದಾರೆ ಎಂದು ಸಂಸದ ಜಗದೀಶ್ ಶೆಟ್ಟರ್ ಗುಡುಗಿದ್ದಾರೆ. ಕಾನೂನು ಪ್ರಕಾರವೇ ಸಿಎಂ ಪತ್ನಿಗೆ ನಿವೇಶನ ಕೊಟ್ಟಿದ್ದಾರೆ ಅಂತ ಡಿಕೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಇನ್ನುಳಿದ ಸುದ್ದಿಗಳನ್ನು ನೋಡೋಣ. ಮೂಡಾ ಅಕ್ರಮ ನ್ಯೂಸ್ ಟಾಪ್ 9ನಲ್ಲಿ. ಸಿಎಂ ಸಿದ್ದರಾಮಯ್ಯ ಗಮನಕ್ಕೆ ಬಂದೇ ಬಹುದೊಡ್ಡ ಹಗರಣ ನಡೆದಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು 4,000 ಕೋಟಿ ಹಗರಣ ಆಗಿದೆ ಅನ್ನೋ ಆರೋಪಗಳಿವೆ. ಹೀಗಾಗಿ ಮುಡಾ ಹಗರಣದ ತನಿಖೆಯನ್ನ ಸಿಬಿಐಗೆ ವಹಿಸಬೇಕು ಅಂತ ಆಗ್ರಹಿಸಿದರು. ಇದರಲ್ಲಿ ಸಿದ್ದರಾಮಯ್ಯನವರು ಅವರ ಮಗ ಮೇಲ್ನೋಟಕ್ಕೆ ಅವರ ಅನುಮತಿ ಇರಲಾರದೆ ಮುಖ್ಯಮಂತ್ರಿ ಹೇಳಿದ್ದಾರೆ, ನಮ್ಮ ಲ್ಯಾಂಡ್ ವಶಪಡಿಸಿಕೊಂಡಿದ್ರು ಅದಕ್ಕೆ ಕೊಟ್ಟಿದ್ದಾರೆ. ಇದು ಸ್ವಂತಕ್ಕೆ ಲಾಭವನ್ನು ಮಾಡಿಕೊಳ್ಳಿಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡಿರುವಂಥ ಬಹುದೊಡ್ಡ ಹಗರಣ ಇದು. ರೆಡ್ ಕಾರ್ಪೆಟ್ ಹಾಕಿ 14 ಸೈಟ್ ನೀಡಿದ್ದಾರೆ, ಆದರೆ ತಪ್ಪೇ ಮಾಡಿಲ್ವಂತೆ ಎಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದರು. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಮುಡಾದಲ್ಲಿ ಹಗರಣವೇ ನಡೆದಿಲ್ಲ ಎಂದು ಭೈರತಿ ಸುರೇಶ್ ಹೇಳಿದ್ದಾರೆ. ಆದರೆ ಯಾಕೆ ತನಿಖೆ ನಡೆಸುತ್ತಿದ್ದಾರೆ? ಸಿಎಂಗೆ ಮುಡಾದವರೇ 62 ಕೋಟಿ ಹಣ ಕೊಡಬೇಕಂತೆ ಎಂದು ಕಿಡಿಕಾರಿದ್ರು. ಮೂಡಾದಿಂದ ಅವರ ಜಲದರ್ಶಿನಿವರೆಗೆ ರೆಡ್ ಕಾರ್ಪೆಟ್ ಹಾಕಿ ಅವ್ರನ್ನ ಕರೆಸ್ಕೊಂಡು ಮೂಡಾ ಅಧಿಕಾರಿಗಳು ಪಾಪ 14 ಸೈಟ್ ಕೊಟ್ಟಿದ್ದಾರೆ. 14 ಸೈಟ್ ಏನು ಹಗರಣವೇ ತಪ್ಪೇ ಮಾಡಿಲ್ವಂತೆ. ಹಗರಣವೇ ನಡೆದಿಲ್ಲ ಅಂತ ಹೇಳಿದ್ದಾರೆ ನಿನ್ನೆ ಚಾಮರಾಜನಗರದಲ್ಲಿ ನಮ್ಮ ನಗರಾಭಿವೃದ್ಧಿ ಇಲಾಖೆ ಸಚಿವರು. ಹಗರಣವೇ ನಡೀತಾ ಇದ್ದ ಮೇಲೆ ಯಾರೋ ಅಧಿಕಾರಿಗಳನ್ನ ಇಟ್ಕೊಂಡು ತನಿಖೆ ಯಾಕೆ ನಡೆಸ್ತಾ ಇದ್ದೀರಾಗಿದ್ರೆ? ಮುಡಾ ಹಗರಣದಲ್ಲಿ ಸಿಎಂ ನೇರವಾಗಿ ಭಾಗಿಯಾಗಿದ್ದಾರೆ ಎಂದು ಬಿಜೆಪಿ ಸಂಸದ ಜಗದೀಶ್ ಶೆಟ್ಟರ್ ವಾಗ್ದಾಳಿ ನಡೆಸಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು ಒಮ್ಮೆ ನೋಟಿಫೈ ಮಾಡಿ ನಂತರ ಡಿನೋಟಿಫೈ ಮಾಡಿದ್ದಾರೆ. ಲೇಔಟ್ ಆದ ನಂತರ 50-50 ಕೊಡಿ ಎಂದು ಕೇಳಿದ್ದಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲಿ ಅಂತ ಆಗ್ರಹಿಸಿದರು. ಲೇಔಟ್ ಮಾಡುವಾಗ ಯಾಕಂದ್ರೆ ನೀವು ಬಿಟ್ಟು ಕೊಟ್ರಿ ಫಸ್ಟ್ ನಾ ಕೇಳುವಂಥದ್ದು, ಸುಮ್ಮನೆ ಯಾಕೆ ಕುಂತ್ರಿ ಅಂತ ನಾ ಕೇಳೋದು. ಮತ್ತು 50-50 ಇಂಟರ್ಪ್ರಿಟೇಷನ್ ಮಾಡಕ್ಕೆ ಹೊಂಟಿರಲ್ಲ. ಎಲ್ಲೋ ಯಾವುದೋ ಬೇರೆ ಲೇಔಟ್ನಲ್ಲಿ ಬೇರೆ ಲೇಕ್ ಕೊಡಬೇಕಂತಿಲ್ಲ ರೂಲ್ಸು. ಆ ರೂಲ್ಸ್ ಬುಕ್ ತೆಗೆದು ನೋಡ್ರಿ, ರೂಲ್ಸನ್ನು ತೆಗೆದು ನೋಡಿದರೆ ಅದೇ ಲ್ಯಾಂಡ್ನಲ್ಲಿ ಯಾವುದನ್ನು ಡೆವಲಪ್ ಮಾಡಿರ್ತಾರೆ ಅದೇ ಲ್ಯಾಂಡ್ನಲ್ಲಿ 50% ಕ್ಲೇಮ್ ಮಾಡಕ್ಕೆ ಬರ್ತದೆ, ಉಳಿದ ಕಡೆ ಬರುವುದಿಲ್ಲ. ಇವತ್ತು ಕಾಂಗ್ರೆಸ್ಸಿನ ಶಾಸಕರು ಈ ಸರ್ಕಾರದಲ್ಲಿ ವಿಶ್ವಾಸ ಕೈಗೊಂಡಿದ್ದಾರೆ. ಅದಕ್ಕಾಗಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವಂಥದ್ದು ಅನಿವಾರ್ಯತೆ ಬರ್ತದೆ. ಸಿಎಂ 64 ಕೋಟಿ ಹಣ ಪರಿಹಾರ ಕೇಳುತ್ತಿದ್ದಾರೆ. ಆದರೆ 20 ಕೋಟಿ ಬೆಲೆ ಬಾಳುವ ಭೂಮಿ ಮೈಸೂರಿನಲ್ಲಿ ಎಲ್ಲಿದೆ ಎಂದು ಬಿಜೆಪಿ ಶ್ರೀವತ್ಸ ವಾಗ್ದಾಳಿ ನಡೆಸಿದ್ದಾರೆ. ಮೈಸೂರಲ್ಲಿ ಮಾತನಾಡಿದ ಅವರು ಸಿಎಂ ಪತ್ನಿ ಭೂಮಿ ಕಳೆದುಕೊಂಡ ಪಕ್ಕದಲ್ಲೇ ಮತ್ತೊಬ್ಬರು 7 ಎಕರೆ ಕಳೆದುಕೊಂಡಿದ್ದಾರೆ. ಹಾಗಾದರೆ ಅವರಿಗೆ 150 ಕೋಟಿ ಕೊಡಲು ಸಾಧ್ಯವೇ ಎಂದು ತಿರುಗೇಟು ನೀಡಿದ್ದಾರೆ. ಒಂದ್ಸಲ ದೇವನೂರು ಬಡಾವಣೆ ನೋಡ್ಕೊಂಡು ಬನ್ನಿ, ಅದು ಇವತ್ತು 20 ಕೋಟಿ ಬೆಲೆ ಬಾಳುತ್ತಾ? ಇವ್ರು ಕೇಳ್ತಿರೋ ರೇಟು 20 ಕೋಟಿ ಹೋಗುತ್ತಾ ಅನ್ನುವಂಥದ್ದನ್ನು ಒಂದ್ಸಲ ದಯಮಾಡಿ ತಾವೇ ಪರಿಶೀಲನೆ ಮಾಡಿ. ಅದೇ ರೀತಿ ವಿಜಯನಗರ ನೋಡಿ, ಅದರ ದರಕ್ಕೂ ಈಗಿನ ದೇವನೂರು ಮಹದೇವಪುರ ಬಡಾವಣೆ ಕೆಸರೇದಕ್ಕೆ ದರಕ್ಕೂ ಎಷ್ಟು ಮಟ್ಟಿಗೆ ಅಜಗಜ ಅಂತರ ಇದೆ ಅಂತೇಳಿ. ಮುಡಾ ನಿಯಮಗಳ ಪ್ರಕಾರ ನಿವೇಶನ ಹಂಚಿಕೆ ಮಾಡಲಾಗಿದೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಎಲ್ಲಾ ಕಡೆ ಈ ರೀತಿ ನಿವೇಶನ ಹಂಚಿಕೆ ಮಾಡುವ ಅವಕಾಶ ಇದೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಿವೇಶನ ಹಂಚಲಾಗಿದೆ. ಈ ಬಗ್ಗೆ ಸಿಎಂ ಕೂಡ ತಮ್ಮ ಅಫಿಡವಿಟ್ನಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಅಂತಂದ್ರು. ಕೂಡ ರೂಲ್ಸ್ ಏನಿದೆ ಆ ರೂಲ್ಸ್ ಪ್ರಕಾರ ಕೊಡ್ತಾರೆ. ಇಲ್ಲೂ ಪ್ರಾವಿಷನ್ ಇದೆ, ಬೆಂಗಳೂರಲ್ಲೂ ಪ್ರಾವಿಷನ್ ಇದೆ, ಅಲ್ಲೂ ಏನು ಪ್ರಾವಿಷನ್ ಇದೆ ಅದು ಕೊಟ್ಟಿದ್ದಾರೆ, ಕಾನೂನು ಪ್ರಕಾರ ಕೊಟ್ಟಿದ್ದಾರೆ. ಹಿಂದಿನ ಬಿಜೆಪಿ ಸರ್ಕಾರವೇ ಸಿಎಂ ಪತ್ನಿಗೆ ಜಾಗ ಕೊಟ್ಟಿರುವುದಾಗಿ ಸಚಿವ ಚಲುವರಾಯಸ್ವಾಮಿ ವಾಗ್ದಾಳಿ ನಡೆಸಿದ್ರು. ಮಂಡ್ಯದಲ್ಲಿ ಮಾತನಾಡಿದ ಅವರು ಅವರೇ ಒಂದಷ್ಟು ಗೋಲ್ಮಾಲ್ ಮಾಡಿದ್ದಾರೆ, ಸಿಎಂ ಹೆಸರು ಬಂದರೆ ಕೇಸು ಮುಚ್ಚಿ ಹೋಗುತ್ತೆಂದು ಹೀಗೆ ಮಾಡಲಾಗ್ತಿದೆ ಅಂತಂದ್ರು. ಸೊ ಇದೇನಾಗುತ್ತೆ, ಬೇರೆ ಬಿಜೆಪಿ ಸರ್ಕಾರದಲ್ಲಿ ಒಂದಷ್ಟು ಗೋಲ್ಮಾಲ್ ನಡೆದಿದೆ ಅಲ್ಲಿ. ಸೊ ಇದು ಮೈಸೂರು ಮೂಡಾದಲ್ಲಿ ಈ ಸಿಎಂ ಹೆಸರು ಹೇಳ್ಬಿಟ್ರೆ ಅದೆಲ್ಲ ಮುಚ್ಚೋಗುತ್ತೆ ಅಂತೇಳಿ ಪ್ಲ್ಯಾನ್ ಮಾಡಿ ಬಿಜೆಪಿಯವರು JDS ಅವರು ಸಿಎಂ ಹೆಸರು ಹೇಳಿ ಇಶ್ಯೂ ತತ್ತವ್ರೆ. ಸಿಎಂ ಮಿಸಸ್ಗೆ ಕೊಟ್ಟಿರ್ತಕ್ಕಂಥದ್ದು ಯಾವುದೇ ಅನಧಿಕೃತದ್ದು ಅಲ್ಲ, ಕಾನೂನು ಬಾಹಿರನೂ ಅಲ್ಲ, ಏನೂ ಅಲ್ಲ. ಬಿಜೆಪಿಯವರು ಆರೋಪ ಮಾಡಲಷ್ಟೇ ಕುಳಿತಿದ್ದಾರೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳಕರ್ ವಾಗ್ದಾಳಿ ನಡೆಸಿದ್ದಾರೆ. ಬಳ್ಳಾರಿಯಲ್ಲಿ ಮಾತನಾಡಿದ ಅವರು ಮುಡಾ ಹಗರಣ ವಿಚಾರ ನನಗೆ ಗೊತ್ತಿಲ್ಲ, ಬಿಜೆಪಿಯವರ ಎಲ್ಲಾ ಆರೋಪಗಳಿಗೆ ಉತ್ತರ ಕೊಡಲು ಆಗಲ್ಲ ಅಂತಂದ್ರು. ಯಾರು ಏನು ಎಷ್ಟು ಬೇಕಾದರೂ ಮಾತಾಡ್ಬೋದು, ದೇಶದಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ, ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಇನ್ನು ಬಿಜೆಪಿಯವರು ಆರೋಪ ಮಾಡಲಿಕ್ಕೇನೆ ಕೂತಿದ್ದಾರೆ, ಅವ್ರೇನಾದರೂ ಆರೋಪ ಮಾಡ್ಕೊಳ್ಳಿ, ಅದಕ್ಕೆಲ್ಲ ಉತ್ತರ ಕೊಟ್ಕೊಂಡು ಹೋಗ್ಲಿಕ್ಕಾಗತ್ತ?
ಮುಡಾ ಹಗರಣದ ಕೇಂದ್ರ ಬಿಂದುವಾಗಿದೆ. ಸಿದ್ದರಾಮಯ್ಯ ಪತ್ನಿ ಪಾರ್ವತಿಯವರಿಗೆ ಸೇರಿದ್ದ ಜಮೀನನ್ನ ವಶಪಡಿಸಿಕೊಂಡು ಮುಡಾದವರು ಸೈಟ್ ಮಾಡಿದ್ರು. ಪರಿಹಾರವಾಗಿ ವಿಜಯನಗರದಲ್ಲಿ ಸೈಟ್ ನೀಡಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಆದ್ರೀಗ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಸೇರಿದ್ದ ಕೆಸರೆ ಗ್ರಾಮದ ಜಮೀನನ್ನ ನಕಲಿ ದಾಖಲೆ ಸೃಷ್ಟಿಸಿ ಅವರ ಸಹೋದರ ಖರೀದಿಸಿದ್ದಾರೆಂಬ ಆರೋಪ ಕೇಳಿಬಂದಿದೆ. 2005ರಲ್ಲಿ ಕೃಷಿ ಭೂಮಿಯಿಂದ ವಸತಿ ಉದ್ದೇಶಕ್ಕಾಗಿ ಭೂಮಿ ಪರಿವರ್ತನೆ ಮಾಡಲಾಗಿದೆ. ಹೀಗಾಗಿ ನಿವೇಶನವಾಗಿದ್ದ ಜಮೀನನ್ನ ಮಲ್ಲಿಕಾರ್ಜುನ ಸ್ವಾಮಿ ಖರೀದಿಸಿದ್ದ ಹೇಗೆ? ನಿವೇಶನವಾಗಿದ್ದ ಭೂಮಿಯನ್ನ ಕೃಷಿ ಭೂಮಿಯಿಂದ ವಸತಿ ಭೂಮಿಯಾಗಿ ಪರಿವರ್ತನೆ ಮಾಡಲು ಆದೇಶ ಮಾಡಿದ್ದ ಹೇಗೆ? ಸ್ಥಳವನ್ನೇ ನೋಡದೆ ಸಿದ್ದರಾಮಯ್ಯ ಪತ್ನಿ ದಾನ ಮಾಡಿಕೊಂಡ್ರಾ ಅನ್ನೋ ಪ್ರಶ್ನೆ ಮೂಡಿದೆ.